ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ಎಪಿಸೋಡ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಆಸ್ಪೆಕ್ಟನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಫ್ ಜರ್ನಲ್ಸ್. ಸ್ನೇಹಿತರೆ, ನಾವೆಲ್ಲರೂ ಉಪನ್ಯಾಸಕರಿದ್ದೀವಿ. ಡಿಗ್ರಿ ಕಾಲೇಜ್ಗೋ, ಯೂನಿವರ್ಸಿಟಿಗೋ ಅಥವಾ ಅದಕ್ಕಿಂತ ಹೈಯರ್ ಇನ್ಸ್ಟಿಟ್ಯೂಷನ್ಗೋ ನಾವು ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಅಪೇಕ್ಷೆ ಪಡ್ತೀವಿ, ಉದ್ಯೋಗ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೀವಿ. ಮೊದಲ ಜಸ್ಟು MA MS ಮಾಡಿದ ತಕ್ಷಣ ನಮಗೆ ಜಾಬ್ ಸಿಗ್ತಿತ್ತು. ಈಗ ಹೇಗೆ ಜಾಬಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ, ಅಪ್ಲೈ ಮಾಡೋರು ಜಾಸ್ತಿ ಇರ್ತಾರೋ, ಅದೇ ರೀತಿಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತದೋ, ಅವಾಗ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಕಾನೂನು ರೀತಿಯ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಪ್ರತಿ ಜಾಬಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಡಿಗ್ರಿ ಕಾಲೇಜು, ಯೂನಿವರ್ಸಿಟಿ ಅಥವಾ ಹೈಯರ್ ಎಜುಕೇಷನಲ್ಲಿ ನಮ್ಮ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಶೈಕ್ಷಣಿಕ ಸಂಸ್ಥೆಗಳು ಯಾವ್ಯಾವು ಅಂತಂದರೆ UGC, AICTE, ICSSR ಮತ್ತು ಯೂನಿವರ್ಸಿಟಿಗಳು. ಇವರು ಶಿಕ್ಷಕರ ನೇಮಕಾತಿಯಲ್ಲಿ ಸಂಶೋಧನಾ ಪ್ರಕಟಣೆಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಪರಿಗಣಿಸ್ತಾರೆ. ಈಗ ಸಂಶೋಧನಾ ಲೇಖನಗಳನ್ನು ನಾವು ಪ್ರಕಟಣೆ ಮಾಡ್ತೀವಿ, ಅದರಲ್ಲಿ ಜರ್ನಲ್ಗಳಲ್ಲಿ ಪ್ರಕಟಣೆ ಮಾಡ್ತೀವಿ. ಇದು ಎರಡು ರೀತಿಯಾದಂಥ ಪ್ರಕಟಣೆ ಆಗುತ್ತೆ. ಒಂದು, ಜರ್ನಲ್ಸ್ಗಳಲ್ಲಿ ಡೈರೆಕ್ಟ್ ನಾವು ನಮ್ಮ ಆರ್ಟಿಕಲನ್ನು ಕಳಿಸಿ ಅವುಗಳನ್ನು ನಾವು ಪ್ರಕಟಣೆ ಮಾಡ್ತೀವಿ. ಇನ್ನೊಂದು, ಬೇರೆ ಬೇರೆ ಕಾಲೇಜಿನಲ್ಲಿ ನಡೆದಂಥ ವರ್ಕ್ಶಾಪು ಮತ್ತು ಸೆಮಿನಾರ್ಗಳಲ್ಲಿ ನಾವು ಏನು ಅಂತಂದರೆ ಆರ್ಟಿಕಲ್ಗಳನ್ನು ಬರೆದು ಅದನ್ನು ಅಲ್ಲಿ ಪ್ರೆಸೆಂಟೇಷನ್ ಮಾಡಿ ನಂತರ ಅದು ಒಂದು ಜರ್ನಲ್ ರೂಪದಲ್ಲಿ ಹೊರಬರುತ್ತೆ. ಈ ರೀತಿ ನಮ್ಮ ಆರ್ಟಿಕಲ್ಗಳು ಜರ್ನಲ್ ರೂಪದಲ್ಲಿ ಹೊರಬರುತ್ತೆ. ಈಗ ಪ್ರಶ್ನೆ ಏನು ಬರ್ತದೆ ಅಂತಂದರೆ, ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಮೌಲ್ಯಮಾಪನ ಮಾಡ್ತೀವಿ. ಅದು ಆಡಳಿತಾತ್ಮಕ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು. ಹಾಗಾದರೆ ಲೇಖನಗಳನ್ನು ಬರೆಯೋದು, ಅವುಗಳನ್ನು ಜರ್ನಲ್ಸ್ಗಳಲ್ಲಿ ಪಬ್ಲಿಷ್ ಮಾಡೋದು ಮಾಡ್ತಾ ಹೋಗ್ತೀವಿ. ಒಂದು ಸಮಸ್ಯೆ ಏನು ಬರುತ್ತೆ ಅಂತಂದರೆ, ಈ ನಾವೇನು ಜರ್ನಲ್ಗಳನ್ನು ಬರಿತೀವ, ಜರ್ನಲ್ಗಳು ಏನು ಪ್ರಿಂಟ್ ಆಗ್ತಾವಲ್ಲ, ಅದರಲ್ಲಿ ನಾವು ಆರ್ಟಿಕಲ್ಗಳನ್ನು ಬರಿತೀವಲ್ಲ, ಅವುಗಳ ಸ್ಯಾಂಟಿಟಿ ಅಂದರೆ ಏನಂತೀವಿ, ಕ್ವಾಲಿಟಿನೂ ಕೂಡ ನಾವು ನೋಡಬೇಕಾಗತ್ತೆ. ಈ ಕಾರಣಕ್ಕಾಗಿ ಇಂಥ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನೇಮಕಾತಿ ಮಾಡಿಕೊಳ್ಳುವಲ್ಲಿ ಇವುಗಳನ್ನು ಕೂಡ ಅವರು ಪರಿಗಣನೆ ಮಾಡ್ತಾರೆ. ಸಾಮಾನ್ಯವಾಗಿ ಆರ್ಟಿಕಲ್ಗಳಲ್ಲಿ ಎರಡು ರೀತಿಯ ಆರ್ಟಿಕಲ್ಗಳಿರ್ತವೆ. ಒಂದು ಥೀಮೆಟಿಕ್ ಆರ್ಟಿಕಲ್ಲು, ಒಂದು ರಿಸರ್ಚ್ ಆರ್ಟಿಕಲ್. ಈ ಎಲ್ಲ ಆರ್ಟಿಕಲ್ಗಳು ಬೇರೆ ಬೇರೆ ಜರ್ನಲ್ಸ್ಗಳಲ್ಲಿ ಹಾಕೋದು ಅಪೇಕ್ಷಣೀಯ. ನಾವು ಹೇಳ್ತೀವಿ ಏನು ಅಂತಂದರೆ API ಸ್ಕೋರ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತೇಳಿ, API ಸ್ಕೋರ್ ಅಂತೇಳಿ. API ಸ್ಕೋರ್ನಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಆರ್ಟಿಕಲ್ಗಳನ್ನು ಹಾಕೋದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಆರ್ಟಿಕಲ್ಗಳು ಜಾಸ್ತಿ ಇದ್ದರೆ API ಸ್ಕೋರ್ ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ತೀವಿ. ಮತ್ತು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಲಿಂದ ಅಸೋಸಿಯೇಟ್ ಪ್ರೊಫೆಸರ್ಲಿಂದ ಪ್ರೊಫೆಸರ್ಗೆ ಪ್ರಮೋಷನ್ ಸಿಗಬೇಕಾದ್ರೂ ಸಹಿತ ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಅವನು ತನ್ನ ರಿಸರ್ಚ್ ಲೋಕದಲ್ಲಿ ಅನೇಕ ಆರ್ಟಿಕಲ್ಗಳನ್ನು, ಸಂಶೋಧನಾ ಆರ್ಟಿಕಲ್ಗಳನ್ನು ಅಥವಾ ಥೀಮೆಟಿಕ್ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಹೀಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆರ್ಟಿಕಲ್ಗಳನ್ನು ಜರ್ನಲ್ನಲ್ಲಿ ಹಾಕ್ತೀವಿ. ಈಗ ಎಲ್ಲರೂ ಆರ್ಟಿಕಲ್ಗಳನ್ನು ಹಾಕ್ತಾರೆ, ಆದರೆ ಶಿಕ್ಷಣ ಸಂಸ್ಥೆಗಳು ಅಥವಾ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂಥ ಅಥಾರಿಟೀಸ್ಗಳು ಏನು ಮಾಡ್ತಾರೆ, ಈ ಆರ್ಟಿಕಲ್ಗಳ ಕ್ವಾಲಿಟಿ ಏನದ, ಸ್ಯಾಂಟಿಟಿ ಏನದ ಅಂತನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಾರೆ ಅಂತಂದರೆ ಒಂದು ಹೊಸ ಶಬ್ದನ ಉತ್ಪತ್ತಿ ಮಾಡ್ತಾರೆ. ಆ ಶಬ್ದ ಯಾವುದು ಅಂತಂದರೆ ಇಂಪ್ಯಾಕ್ಟ್ ಫ್ಯಾಕ್ಟರ್. ಅಂದರೆ ಪ್ರತಿಯೊಂದು ಜರ್ನಲ್ಗೂ ಕೂಡ
ಒಂದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರ್ತದೆ. ಆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಧಾರದ ಮೇಲೆ ಜರ್ನಲ್ಲು ಇಂಥದ್ದು ಇಂಥ ಕ್ವಾಲಿಟಿಯದ ಅನ್ನೋದನ್ನು ಅಸೆಸ್ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಇದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದರೆ ಏನು, ಬೇರೆ ಬೇರೆ ಜರ್ನಲ್ಗಳಿಗೆ ಬೇರೆ ಬೇರೆ ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳು ಯಾಕೆ ಕೊಡ್ತಾರೆ? ಎಲ್ಲ ಜರ್ನಲ್ಗಳಿಗೂ ಸೇಮ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಯಾಕಿರಲ್ಲ? ಹಾಗಾದರೆ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಪ್ರತಿಯೊಂದು ಜರ್ನಲ್ಗೂ ಇರಲೇಬೇಕಾ? ಅದು ಕಡ್ಡಾಯನ? ಅಥವಾ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಜಾಸ್ತಿ ಇದ್ದರೆ ಏನರ್ಥ, ಕಡಿಮೆ ಇದ್ದರೆ ಏನರ್ಥ? ಪ್ರಮೋಷನ್ಗೆ ಆಗಲಿ ಅಥವಾ ಅಪಾಯಿಂಟ್ಮೆಂಟ್ಗೆ ಆಗಲಿ ಈ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ನೋಡೋದು ನಾವು ಇಂಪ್ಯಾಕ್ಟ್ ಫ್ಯಾಕ್ಟ್ರು ಜಾಸ್ತಿ ಇದ್ದಂಥ ಜರ್ನಲ್ನಲ್ಲಿ ಪಬ್ಲಿಷ್ ಮಾಡಬೇಕಾ, ಅಥವಾ ಇಂಪ್ಯಾಕ್ಟ್ ಫ್ಯಾಕ್ಟ್ರನ್ನ ಗಮನಿಸದೆ ಜರ್ನಲ್ಗಳಿಗೆ ಆರ್ಟಿಕಲ್ನ ಕೊಟ್ಟು ನಾವು ಪಬ್ಲಿಷ್ ಮಾಡಬೇಕಾ ಅನ್ನೋ ಭಾಳ ಡೌಟ್ಸ್ಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾವೆ. ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತು ನಿಮ್ಮ ಜೊತೆಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಕುರಿತು ನಾನು ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರಬೇಕು, ಅಪಾರ್ಟ್ಮೆಂಟ್ ಜೊತೆಗೇನೆ ಪ್ರಮೋಷನ್ನಲ್ಲಿ ಕೂಡ ನಾವು ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಪರಿಗಣನೆ ಮಾಡ್ತೀವಿ. ಅದು ಕ್ಯಾರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪ್ರಮೋಷನ್ ಆಗಿರ್ಬೋದು, ವಿಶ್ವವಿದ್ಯಾಲಯದಲ್ಲಿ ಪ್ರಮೋಷನ್ ಆಗಿರ್ಬೋದು, ಆದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಈ ರೀತಿ ಪ್ರಮೋಷನ್ ಆಗಲಿಕ್ಕೂ ಸಹಿತ ನಮಗೆ ಏನು ಬೇಕಾಗತ್ತೆ ಅಂತಂದರೆ ಜರ್ನಲ್ಗಳು. ಆ ಜರ್ನಲ್ಗಳನ್ನು ಅಸೆಸ್ ಮಾಡಲಿಕ್ಕೆ ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳನ್ನು ಕೂಡ ನಾವು ಪರಿಗಣನೆ ಮಾಡ್ತೀವಿ. ಓಕೆ, ಹಾಗಾದರೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದರೆ ಏನು, ಯಾವುದಕ್ಕೆ ನಾವು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ? ಅದಕ್ಕೆ ಹೇಳಬೇಕಂತಂದರೆ ಜರ್ನಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದರೆ ಒಂದು ಜರ್ನಲ್ನಲ್ಲಿ ಪ್ರಕಟವಾದ ಲೇಖನಗಳನ್ನು ಇತರ ಸಂಶೋಧಕರು ಎಷ್ಟು ಬಾರಿ ಉಲ್ಲೇಖಿಸಿದ್ದಾರೆ ಎಂಬುದನ್ನು ಆಧರಿಸಿ ಆ ಜರ್ನಲ್ನ ಪ್ರಭಾವ ಮತ್ತು ಗುಣಮಟ್ಟವನ್ನು ಅಳೆಯುವ ಮಾನದಂಡ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಗಿದೆ. ನಾನು ಇದಕ್ಕೂ ಹಿಂದಿನ ವಿಡಿಯೋನಲ್ಲಿ ಸೈಟೇಷನ್ ಅಂದ್ರೇನು, ಸೈಟೇಷನನ್ನು ಯಾವ ರೀತಿ ಗುರುತಿಸ್ತೀವಿ, ಸೈಟೇಷನ್ ಹೆಂಗೆ ಬರೀಬೇಕು ಜರ್ನಲ್ಸ್ಗಳಲ್ಲಿ ಅಥವಾ ನಮ್ಮ ಥೀಸಿಸ್ಗಳಲ್ಲಿ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹಾಕಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿಯೂ ಕೂಡ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತಂದರೆ ಯಾವುದೋ ಒಂದು ಜರ್ನಲ್ಲು ನಮ್ಮ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ದಾವೆ ಅಂತ ಅಂದ್ಕೊಳ್ರಿ. ಆ ಜರ್ನಲ್ಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಎಷ್ಟದ? 2 ಅದನ್ನು, 2.5 ಅದನ್ನು, 3 ಅದನ್ನು, 4 ಅದನ್ನು, 5 ಅದನ್ನು, 6 ಅದನ್ನು, 7 ಅದನ್ನು, 8 ಅದನ್ನು, 9 ಅದನ್ನು, ಈ ರೀತಿ ನಾವು ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳನ್ನು ನೋಡ್ತೀವಿ. ಆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನಿರ್ತದಲ್ಲ, ಈ ರೀತಿ ಸಂಖ್ಯೆಗಳಲ್ಲಿ ಗುರುತಿಸ್ತಾರೆ. ಅಂಕಿ ಮತ್ತು ಸಂಖ್ಯೆಗಳ ಆಧಾರದ ಮೇಲೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇಷ್ಟದ ಅಂತೇಳಿ ಹೇಳ್ತಾರೆ. ಏನಂಗಂದ್ರೆ ಒಂದು ಜರ್ನಲಲ್ಲಿ ಬಂದಂಥ ಆರ್ಟಿಕಲ್ಗಳು ನಿಶ್ಚಿತವಾದಂಥ ಸಮಯದಲ್ಲಿ ಎಷ್ಟು ಜನ ಅದನ್ನು ನೋಡಿದ್ದಾರೆ, ರೆಫರ್ ಮಾಡಿದ್ದಾರೆ, ಆಮೇಲೆ ತಮ್ಮ ಆರ್ಟಿಕಲ್ ಬರೆಯುವಲ್ಲಿ, ಥೀಸಿಸ್ ಬರೆಯುವಲ್ಲಿ ಅಥವಾ ಡಾಕ್ಯುಮೆಂಟನ್ನು ರೆಡಿ ಮಾಡುವಲ್ಲಿ ಅದನ್ನು ರೆಫರೆನ್ಸ್ ಆಗಿ ತಗೊಂಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಪ್ರತಿಯೊಂದು ಜರ್ನಲ್ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಡಿಸೈಡ್ ಆಗುತ್ತೆ. ಇದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇಷ್ಟೇ ಅಂತೇಳಿ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಸರಳ ರೀತಿಯಲ್ಲಿ ಹೇಳಬೇಕಾದ್ರೆ ಹೆಚ್ಚು ಉಲ್ಲೇಖಿತವಾದ ಜರ್ನಲ್ಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರ್ತದೆ ಅಂತೇಳಿ ಹೇಳ್ತೀವಿ. ಕಡಿಮೆ ಉಲ್ಲೇಖಿತ ಜರ್ನಲ್ಗೂ ಕಡಿಮೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರ್ತಾವೆ. ಹೆಚ್ಚು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತಂದರೆ ಅಲ್ಲಿ ಆ ಜರ್ನಲ್ನಲ್ಲಿ ಬಂದಿರುವಂಥ ಆರ್ಟಿಕಲ್ಗಳಿಗೆ ಹೆಚ್ಚು ಉಲ್ಲೇಖಗಳನ್ನು, ರೆಫರೆನ್ಸಸ್ಗಳನ್ನು ಮಾಡಿದ್ದೇ ಆದರೆ ಅದಕ್ಕೆ ಹೆಚ್ಚು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅದ. ಯಾವ ಜರ್ನಲ್ನಲ್ಲಿ ಆರ್ಟಿಕಲ್ಗಳಿರ್ತಾವೋ ಆರ್ಟಿಕಲ್ಗಳನ್ನು ಇಂತಿಷ್ಟೇ ಸಮಯದಲ್ಲಿ ಹೆಚ್ಚು ಜನ ಅದನ್ನು ರೆಫರೆನ್ಸ್ ಮಾಡಲಿಲ್ಲ, ಸೈಟೇಷನ್ ಮಾಡಲಿಲ್ಲ ಅಂತಂದರೆ ಆ ಜರ್ನಲ್ದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಹೌದಾ? ಹಾಗಾದರೆ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಸಂಶೋಧನಾ ಜರ್ನಲ್ದ ಪ್ರಭಾವವನ್ನು ಅಳೀತದೆ. ಯಾವುದೇ ಒಂದು ಜರ್ನಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನು ಹೇಳ್ತದೆ ಅಂತಂದರೆ ಆ ಜರ್ನಲ್ನಲ್ಲಿನ ಸಂಶೋಧನಾ ಪ್ರಭಾವವನ್ನು ಅಳೀತದೆ. ಎರಡನೇದಾಗಿ ಇದು ಜರ್ನಲ್ನ ಗುಣಮಟ್ಟ ಮತ್ತು ಖ್ಯಾತಿಯನ್ನು ಸೂಚಿಸ್ತದೆ. ಅಂದರೆ ಗುಣಮಟ್ಟ ಎಷ್ಟದ ಜರ್ನಲ್ಗಳು,
ಪ್ರತಿಯೊಂದು ಸಂಸ್ಥೆಗಳು, ಪ್ರತಿಯೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಜರ್ನಲ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಎಲ್ಲ ಜರ್ನಲ್ಸ್ಗಳು ಏಕರೂಪದಲ್ಲಿರಲ್ಲ, ಒಂದೇ ರೀತಿಯಲ್ಲಿ ಇರಲ್ಲ. ಕೆಲವು ಜನರಲ್ ಕ್ವಾಲಿಟಿ ಭಾಳ ಹೈ ಸ್ಟ್ಯಾಂಡರ್ಡ್ ಇದೆ, ಕೆಲವು ಕಡೆ ಜನರಲ್ ಕ್ವಾಲಿಟಿಗೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿರೋಂಗಿಲ್ಲ. ಒಟ್ಟಿನಲ್ಲಿ ಜರ್ನಲ್ ಛಪಾಯಿಸ್ಬೇಕು, ಆರ್ಟಿಕಲ್ ಬರಬೇಕು, ಜರ್ನಲ್ ಛಪಾಯಿಸ್ಬೇಕು ಅಂತ ಅನ್ನೋ ಒಂದು ದೃಷ್ಟಿಕೋನವೂ ಇರುತ್ತೆ. ಹೀಗಾಗಿ ನಾವು ಇದ್ದಿದ್ದರಲ್ಲೇ ಒಳ್ಳೆ ಜರ್ನಲನ್ನು ನಾವು ಸೆಲೆಕ್ಟ್ ಮಾಡಿ ಆ ಒಳ್ಳೆ ಜರ್ನಲ್ನಲ್ಲಿ ನಾವು ಆರ್ಟಿಕಲ್ ಹಾಕಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಹೌದಾ ಇದು? ಹಾಗಾಗಿ ಇಂಪ್ಯಾಕ್ಟ್ ಫ್ಯಾಕ್ಟ್ರಿ ಏನನ್ನು ತೋರಿಸ್ತದೆ ಅಂತಂದರೆ, ಇಂಪ್ಯಾಕ್ಟ್ ಫ್ಯಾಕ್ಟ್ರು ಯಾವುದೇ ಒಂದು ಜರ್ನಲ್ನ ಗುಣಮಟ್ಟ ಮತ್ತು ಅದರ ಖ್ಯಾತಿಯನ್ನು ಸೂಚಿಸುತ್ತದೆ ಅಂತ ನಾವು ಹೇಳ್ತೀವಿ. ಮತ್ತು ಇದು ಇಂಪ್ಯಾಕ್ಟ್ ಫ್ಯಾಕ್ಟ್ರಿ ಏನದಲ್ಲ, ಸಂಶೋಧಕರಿಗೆ ಅತ್ಯಂತ ಪ್ರಮುಖವಾದಂಥ ಸೂಚಕವಾಗಿದೆ. ಅಂದರೆ ಯಾವುದೇ ಒಂದು ಜರ್ನಲ್ನನ್ನು ಓದಬೇಕು, ರೆಫರ್ ಮಾಡಬೇಕು ಅಂತಂದರೆ ಆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ನೋಡಿಕೊಂಡು ನಾವು ಏನು ಮಾಡ್ತೀವಿ, ರೆಫರ್ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ಇಂಪ್ಯಾಕ್ಟ್ ಫ್ಯಾಕ್ಟ್ರನ್ನ ಪ್ರಪ್ರಥಮವಾಗಿ ಈ ಲೋಕಕ್ಕೆ ಹೇಳಿದವರು ಯಾರು ಇದನ್ನು, ಈ ಇಂಪ್ಯಾಕ್ಟ್ ಫ್ಯಾಕ್ಟ್ರನ್ನ ಫಸ್ಟ್ ಟೈಮ್ ನಮಗೆ ನೀಡಿದರು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಾದರೆ ಯೂಜಿನ್ ಗ್ರಾಫೀಲ್ಡ್ ಅನ್ನೋ ವ್ಯಕ್ತಿ ಇದನ್ನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯೂಜಿನ್ ಗಾರ್ಫೀಲ್ಡ್ ಅವರು ಅಮೇರಿಕದ ಪ್ರಸಿದ್ಧ ಮಾಹಿತಿ ವಿಜ್ಞಾನಿ, ಅಂದರೆ ಇನ್ಫಾರ್ಮೇಷನ್ ಸೈಂಟಿಸ್ಟ್ ಆಗಿರ್ತಾರೆ. ಅವರು 1952ರಲ್ಲಿ ಜನಿಸ್ತಾರೆ. ವೈಜ್ಞಾನಿಕ ಸಂಶೋಧನೆಗಳ ಗುಣಮಟ್ಟಗಳನ್ನು ಅಳಿಲಿಕ್ಕೆ ಒಂದು ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. ಅವರು ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಅಂದರೆ ISI ಎಂಬ ಸಂಸ್ಥೆಯನ್ನು ಏನು ಮಾಡ್ತಾರೆ, ಸ್ಥಾಪಿಸ್ತಾರೆ. ಈ ಸಂಸ್ಥೆಯ ಮೂಲಕ ಗಾರ್ಫೀಲ್ಡ್ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಕಟವಾಗುವ ಸಂಶೋಧನಾ ಲೇಖನಗಳ ಪ್ರಭಾವವನ್ನು ಅಳೆಯಲು ಸೈಟೇಷನ್ ಇಂಡೆಕ್ಸ್, ಉಲ್ಲೇಖ ಸೂಚ್ಯಂಕ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ಇದರ ಭಾಗವಾಗಿ ಅವರು ಜರ್ನಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಎಂಬ ಮಹತ್ವದ ಮಾನದಂಡವನ್ನು 1950 ಪರಿಚಯ ಮಾಡಿಕೊಡ್ತಾರೆ. ಈ ಶ್ರೇಯಸ್ಸು ಯೂಜಿನ್ ಗಾರ್ಫೀಲ್ಡ್ಗೆ ಸಲ್ಲುತ್ತೆ. ಹಾಗಾದರೆ ಯೂಜಿನ್ ಗಾರ್ಫೀಲ್ಡ್ ಅವರು ಇಂಪ್ಯಾಕ್ಟ್ ಫ್ಯಾಕ್ಟರನ್ನು ಪರಿಚಯ ಮಾಡ್ತಾರೆ. ಅದರದ್ದು ಪ್ರಮುಖ ಉದ್ದೇಶಗಳೇನೇನಪ್ಪ ಅಂತ ನೋಡೋದಾದರೆ, ಜರ್ನಲ್ಗಳ ಗುಣಮಟ್ಟವನ್ನು ಅಳೆಯೋದು. ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ದು ಮುಖ್ಯ ಉದ್ದೇಶ ಏನು ಅಂತಂದರೆ, ಪ್ರತಿ ಜರ್ನಲ್ನ ಗುಣಮಟ್ಟವನ್ನು ಅಳೆಯಲಿಕ್ಕೆ. ಎರಡನೇದಾಗಿ, ಉತ್ತಮ ಜರ್ನಲ್ಗಳನ್ನು ಗುರುತಿಸಲಿಕ್ಕೆ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಸಹಾಯಕ ಆಗುತ್ತೆ. ಸಂಶೋಧಕರಿಗೆ ಸರಿಯಾದ ಜರ್ನಲ್ನ ಆಯ್ಕೆ ಮಾಡಲಿಕ್ಕೂ ಸಹಿತ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಸಹಾಯ ಮಾಡುತ್ತೆ. ಗ್ರಂಥಾಲಯಗಳಿಗೆ ಉತ್ತಮ ಜರ್ನಲ್ಗಳನ್ನು ಆಯ್ಕೆ ಮಾಡಲಿಕ್ಕೂ ಕೂಡ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಸಹಾಯ ಮಾಡುತ್ತೆ. ಸಂಶೋಧನಾ ಪ್ರಭಾವವನ್ನು ತಿಳಿಲಿಕ್ಕೂ ಕೂಡ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಪ್ರಥಮವಾಗಿ ಏನು ಅಂತಂದರೆ ಯೂಜಿನ್ ಗಾರ್ಫೀಲ್ಡ್ ಅವರು ಪರಿಚಯ ಮಾಡ್ತಾರೆ. ಹಾಗಾದರೆ ಇಂಪ್ಯಾಕ್ಟ್ ಫ್ಯಾಕ್ಟರ್, ಪ್ರತಿ ಜರ್ನಲ್ಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಹಾಗಾದರೆ ಈ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಯಾವ ಸಂಸ್ಥೆ ಪ್ರಕಟಣೆ ಮಾಡುತ್ತೆ? ಯಾವುದಾದ್ರೂ ಒಂದು ಸಂಸ್ಥೆ ಇರಬೇಕಲ್ಲ, ಅದು ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಈ ಜರ್ನಲ್ಗೆ ಇಷ್ಟೇ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅದ, ಈ ಜರ್ನಲ್ಗೆ ಇಷ್ಟೇ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅದ, ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಈ ರೀತಿ ಕಂಡುಹಿಡಿಬೇಕು ಅಂಥೇಳಿ ಹೇಳುವಂಥ ಒಂದು ಸಂಸ್ಥೆ ಬೇಕಲ್ಲ. ಆ ಸಂಸ್ಥೆ ಯಾವುದು ಅಂತಂದರೆ ಕ್ಲಾರಿವೇಟ್ ಅನಾಲಿಸಿಸ್ ಅನ್ನೋ ಒಂದು ಸಂಸ್ಥೆ. ಆ ಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಜರ್ನಲ್ನ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಡಿಸೈಡ್ ಮಾಡುತ್ತೆ, ಹೇಳುತ್ತೆ. ಇವರು ಜರ್ನಲ್ ಸೈಟೇಷನ್ ರಿಪೋರ್ಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಪ್ರತಿಯೊಂದು ಜರ್ನಲ್ನ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಜರ್ನಲ್ ಸೈಟೇಷನ್ ರಿಪೋರ್ಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಯಾವುದು? ಕ್ಲಾರಿವೇಟ್ ಅನಾಲಿಸಿಸ್ ಸಂಸ್ಥೆ. ಹಾಗಾದರೆ ನಾವೆಲ್ಲ ಹೇಳಿದ್ವಿ ಏನು ಅಂದರೆ ಇಂಪ್ಯಾಕ್ಟ್ ಫ್ಯಾಕ್ಟ್ರು. ಹಾಗಾದರೆ ಇದೇ ಸಂಸ್ಥೆದವರು ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಯಾವ ರೀತಿ ಅಳೀತಾರೆ, ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ರೀತಿ ಪ್ರತಿಯೊಂದು ಜರ್ನಲ್ಸ್ಗಳಿಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳು ಈಗಿದ್ದದ್ದು ನೆಕ್ಸ್ಟ್ ಜರ್ನಲ್ಗೆ ಇರಬೇಕು ಅಂತ ನಿಯಮ ಇಲ್ಲ. ಈ ವರ್ಷ
ಒಂದು ಯಾವುದೋ ಒಂದು ಜರ್ನಲ್ಗೆ ಇಷ್ಟಕ್ಕೊಂದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇದ್ದರೆ ನೆಕ್ಸ್ಟ್ ವರ್ಷಕ್ಕೆ ಅದು ಇರಬೇಕು ಅಂತೇಳಿ ನಿಯಮ ಇಲ್ಲ. ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇದನ್ನು ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದಕ್ಕೊಂದು ಸರಳವಾದಂಥ ಸೂತ್ರ ಅದ. ಆ ಸೂತ್ರದ ಮೂಲಕ ನಾವೇನು ಮಾಡ್ತೀವಿ, ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ ಅಂದ್ಕೊಟ್ರೆ ಯಾವುದೋ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಒಂದು ಜರ್ನಲ್ ಅದ, ಅದು ಅನೇಕ ವರ್ಷದಿಂದ ಪಬ್ಲಿಷ್ ಆಗ್ತಾ ಬರ್ಲಿಕ್ಕತ್ತದ, ರೈಟಾ. ಈಗೇನು ಮಾಡ್ತೀವಿ ನಾವು ಅಂತಂದರೆ, ಯಾವುದೋ ಒಂದು ಜರ್ನಲ್ದು 2022 ಮತ್ತು 23ನೇ ವರ್ಷದಲ್ಲಿ, ಅಂದರೆ ಒಂದು ವರ್ಷದಲ್ಲಿ 22ರಿಂದ 23, ಈ 2 ವರ್ಷದಲ್ಲಿ ಎಷ್ಟು ಲೇಖನಗಳು ಪ್ರಕಟ ಆಗ್ತಾವೆ ಅಂತಂದರೆ, ಸರಿಸುಮಾರು ಅಂದಾಜು 100 ಲೇಖನಗಳು ಪ್ರಕಟ ಆಗವಂತ ಅಂದ್ಕೊಳ್ರಿ. ಇದು ಯಾವಾಗ 2022-23ನೇ ವರ್ಷದಲ್ಲಿ. ನಾವೇನು ಮಾಡಬೇಕು, ಈ 100 ಲೇಖನಗಳು ಅದನ್ನು ನಾವೇನು ಮಾಡ್ತೀವಿ, ಪಬ್ಲಿಕ್ ಡೊಮೈನ್ಗೆ ಕೊಡ್ತೀವಿ, ಯಾರಾದರೂ ಬಳಸಲಿಕ್ಕೆ ಹೇಳ್ತೀವಿ. ಈಗ ಇತರರು ಏನು ಮಾಡ್ತಾರೆ, ಏನೋ ಆರ್ಟಿಕಲ್ ಬರಿಬೇಕು, ಥೀಸಿಸ್ ಬರಿಬೇಕು, ಸಣ್ಣ ಪ್ರಬಂಧ ಬರಿಬೇಕು, ಮಹಾಪ್ರಬಂಧ ಬರಿಬೇಕು, ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ, ಇವುಗಳನ್ನು ರೆಫರೆನ್ಸ್ ಮಾಡ್ತಾರೆ, ಸೈಟೇಷನ್ ಮಾಡ್ತಾರೆ. ಆ ಸೈಟೇಷನ್ಸ್ಗಳನ್ನು ಒಂದು ವರ್ಷ ಅಂದರೆ 2024ವರೆಗೂ ಆ ಲೇಖನಗಳನ್ನು ಎಷ್ಟು ಸಲ ಸೈಟೇಷನ್ ಮಾಡ್ಯಾರ ಅಂತಂದರೆ, ಒಂದು ಅಂದಾಜು 500 ಬಾರಿ ಉಲ್ಲೇಖನ ಮಾಡ್ಯಾರ ಅಂತ ಅಂದ್ಕೊಡ್ರಿ. ಅಂದರೆ 100 ಲೇಖನಗಳನ್ನು 500 ಬಾರಿ ಉಲ್ಲೇಖ ಮಾಡ್ಯಾರ ಅಂತ ಅಂದ್ಕೊಡ್ರಿ. ಆಗೇನು ಮಾಡ್ತೀವಿ ನಾವು ಅಂತಂದರೆ, ಇಂಪ್ಯಾಕ್ಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕಳೆದ 2 ವರ್ಷಗಳಲ್ಲಿ ಪ್ರಕಟವಾದ ಲೇಖನಗಳಿಗೆ ಬಂದ ಒಟ್ಟು ಉಲ್ಲೇಖಗಳ ಸಂಖ್ಯೆ ಅಂಶದಲ್ಲಿ ಬರೀಬೇಕು. ಅಂದರೆ ಇಲ್ಲಿ 2024ರಲ್ಲಿ ಆ ಲೇಖನಗಳನ್ನು 500 ಬಾರಿ ಉಲ್ಲೇಖನ ಮಾಡಿದೆ. ಎಷ್ಟು ಲೇಖನಗಳು? 100 ಲೇಖನಗಳಿಗೆ 500 ಲೇಖನಗಳಿಗೆ 500 ಬಾರಿ ಉಲ್ಲೇಖ ಆಗೈತೆ. ಮತ್ತು 2022 ಮತ್ತು 23ರಲ್ಲಿ ಪ್ರಕಟವಾದ ಒಟ್ಟು ಉಲ್ಲೇಖಗಳ ಸಂಖ್ಯೆ ಎಷ್ಟು? ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, 100 ಲೇಖನಗಳು ಅಂತ. ಹೌದಾ? ಈ 100 ಲೇಖನಗಳನ್ನು ಎಷ್ಟು ಲೇಖನಗಳು, ಆ ಒಂದು ಜರ್ನಲಲ್ಲಿರುವಂಥ ಎಷ್ಟು ಲೇಖನಗಳು ಉಲ್ಲೇಖ ಮಾಡಲ್ಪಟ್ಟಾರ ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು, ಆಮೇಲೆ ಒಟ್ಟು ಆ ಜರ್ನಲಲ್ಲಿ ಪ್ರಕಟವಾದಂಥ ಒಂದು 22 ಮತ್ತು 23ನೇ ವರ್ಷದಲ್ಲಿ ಪ್ರಕಟವಾದ ಒಟ್ಟು ಆರ್ಟಿಕಲ್ಗಳ ಸಂಖ್ಯೆಗಳನ್ನು ನೋಡಿದರೆ, ಇಂಪ್ಯಾಕ್ಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 500/100 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದರೆ 5.0 ಆಗುತ್ತೆ. ಇದು 5.0 ಆ ಜರ್ನಲ್ನ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಗಿದೆ. ಈ ಇಂಪ್ಯಾಕ್ಟ್ ಫ್ಯಾಕ್ಟ್ರು 2022 ಮತ್ತು 23ನೇ ಸಾಲಿನಲ್ಲಿ ಪ್ರಕಟವಾದಂಥ 100 ಲೇಖನಗಳಿಗೆ ಮಾಡಿದಂಥ ಉಲ್ಲೇಖಗಳ ಆಧಾರದ ಮೇಲೆ ಆ ಜರ್ನಲ್ಗೆ 5.2 ಏನು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅದ ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಆ ಸಂಸ್ಥೆ ಡಿಸೈಡ್ ಮಾಡುತ್ತೆ. ಅದನ್ನೇ ಎಲ್ಲ ಜರ್ನಲ್ಸ್ಗಳು ತಮ್ಮ ಜರ್ನಲ್ಸ್ಗಳು ಅದನ್ನು ಪ್ರಕಟಣೆ ಮಾಡ್ತಾರೆ. ಇದು ಪ್ರತಿಯೊಂದು ಜರ್ನಲ್ನ ಉಲ್ಲೇಖಗಳನ್ನು ಕಂಡುಹಿಡಿಯುವಂಥ ಪ್ರಕ್ರಿಯೆ ಮತ್ತು ಫಾರ್ಮುಲಾ. ಹಾಗಾದರೆ ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಮಹತ್ವ ಏನು? ಯಾಕೆ ಇದಕ್ಕೆ ಇಷ್ಟಕ್ಕೊಂದು ಮಹತ್ವ ಕೊಡ್ತಾರೆ ಅಂತ ಅನ್ನೋದನ್ನು ನೋಡೋದಾದರೆ, ಜರ್ನಲ್ನ ಗುಣಮಟ್ಟವನ್ನು ಸೂಚಿಸ್ತದೆ. ಯಾವುದೂ ಇಂಪ್ಯಾಕ್ಟ್ ಫ್ಯಾಕ್ಟರ್. ಪ್ರತಿಯೊಂದು ಜರ್ನಲ್, ಯಾವುದೇ ಜರ್ನಲ್ ಆಗಿ ಅದು ಆ ಜರ್ನಲ್ನ ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನು ಮಾಡ್ತದೆ ಅಂತಂದರೆ, ಗುಣಮಟ್ಟ, ಕ್ವಾಲಿಟಿ ಅಂತೇಳಿ ಕರಿತೀವಲ್ಲ, ಅದನ್ನು ನಿರ್ಧರಿಸ್ತದೆ. ಅಂದರೆ ಅರ್ಥ, ಹೆಚ್ಚು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇದ್ದರೆ ಕ್ವಾಲಿಟಿ ಜಾಸ್ತಿ ಅನ್ನೋಂಥ ಅರ್ಥ. ಇಂಪ್ಯಾಕ್ಟ್ ಫ್ಯಾಕ್ಟರ್ ಕಡಿಮೆ ಇದ್ದರೆ ಕ್ವಾಲಿಟಿ ಕಮ್ಮಿ ಅಂತ. ಯಾಕಂದರೆ ನೀವು ಅದು ಫಾರ್ಮಲ್ದಾಗ ನೋಡಿದಿರಿ. ಯಾಕಂದರೆ ಉಲ್ಲೇಖಗಳು ಅಂದರೆ ಈಗ ಪ್ರತಿಯೊಂದು ಜರ್ನಲ್ದು ಕ್ವಾಲಿಟಿ, ಸ್ಟ್ಯಾಂಡರ್ಡಿಟಿ ಅಥವಾ ಅದರದ್ದು ಏನು ಅಂತೀವಲ್ಲ ಪ್ರಭಾವ ಅಂತ ತೋರಿಸ್ಬೇಕಾದ್ರೆ ಉಲ್ಲೇಖಗಳನ್ನು ಆಧಾರವಾಗಿ ಇಟ್ಕೊಂಡೇ ತೋರಿಸ್ಬೇಕಾಗತ್ತೆ. ಹೌದಾ? ಆ ರೀತಿ ಮಾಡಿದಾಗ
ನಮಗೆ ಅದು ಏನು ಪ್ರತಿಯೊಂದು ಜರ್ನಲ್ನ ಕ್ವಾಲಿಟಿ ಗೊತ್ತಾಗುತ್ತೆ. ಹೌದಾ? ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನು ಮಾಡ್ತಾರೆ, ಜರ್ನಲ್ನ ಗುಣಮಟ್ಟವನ್ನು ಸೂಚಿಸ್ತಾರೆ. ರೈಟ್? ಸಂಶೋಧನೆ ಪ್ರಭಾವವನ್ನು ತೋರಿಸುತ್ತದೆ. ಯಾವುದೇ ಒಂದು ಜರ್ನಲ್ದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನು ತೋರಿಸ್ಕೊಡ್ತದೆ ಅಂತಂದರೆ, ಆ ಏನು ಜರ್ನಲ್ ಅದಲ್ಲ ಅದರ ಸಂಶೋಧನೆಯ ಪ್ರಭಾವವನ್ನು ತೋರಿಸಿಕೊಡುತ್ತೆ. ನೆಕ್ಸ್ಟ್, PhD ಮತ್ತು ಸಂಶೋಧನೆಗಾಗಿ ಜರ್ನಲ್ಗಳನ್ನು ಆಯ್ಕೆ ಮಾಡಲಿಕ್ಕೂ ಕೂಡ ಸಹಾಯಕ ಆಗ್ತದೆ. ಅಂದರೆ ಸಂಶೋಧನೆಯಲ್ಲಿ ರೆಫರೆನ್ಸ್ ಮಾಡಬೇಕಾದ್ರೆ, ಯೂಸ್ ಮಾಡಬೇಕಾದ್ರೆ ನಾವು ಕೆಲವೊಂದು ಜರ್ನಲ್ಸ್ಗಳನ್ನು ನೋಡಬೇಕಾಗತ್ತೆ. ಒಳ್ಳೆ ಜರ್ನಲ್ ಯಾವುದಪ್ಪ, ಕೆಟ್ಟ ಜರ್ನಲ್ ಯಾವುದಪ್ಪ, ಮತ್ತು ನಾವೇನಾದರೂ ಡಿಸೈಡ್ ಮಾಡಬೇಕಾದ್ರೆ ಆ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅದನ್ನು ಡಿಸೈಡ್ ಮಾಡ್ತೀವಿ. ರೈಟ್? ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಮೌಲ್ಯಮಾಪನಕ್ಕೆ ಉಪಯೋಗವಾಗುತ್ತದೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ಅಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅಥವಾ ಜರ್ನಲ್ಗಳನ್ನು ಥೀಸಿಸ್ ಆಗಿರ್ಬೋದು, ಸಂಶೋಧನಾ ಚಟುವಟಿಕೆ ಆಗಿರ್ಬೋದು, ಇವುಗಳನ್ನು ಎದ್ರ ಮೂಲಕ ನಾವು ಗುರುತಿಡ್ತೀವಿ ಅಂತಂದರೆ ಜರ್ನಲಲ್ಲಿ ಪ್ರಕಟ ಮಾಡೋಂಥ ಆರ್ಟಿಕಲ್ ಮೂಲಕ. ಬಟ್ ಆರ್ಟಿಕಲು ಎಂಥ ಜರ್ನಲ್ನಲ್ಲಿ ಪ್ರಕಟ ಆಗ್ಯದ, ಆ ಪ್ರಕಟ ಆಗಿದ್ದು ಒಳ್ಳೆ ಜರ್ನಲ್ಲು ಕೆಟ್ಟ ಜರ್ನಲ್ ಅಂತ ಡಿಸೈಡ್ ಮಾಡಬೇಕಾದ್ರೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ನಮಗೆ ಸಹಾಯಕ ಆಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರ್ನಲ್ನ ಸ್ಥಾನಮಾನವನ್ನು ತೋರಿಸುತ್ತೆ. ನಾನು ಹೇಳಿದ್ದೀನಿ ನಿಮ್ಗೆ ಏನಂತಂದರೆ, ಆ ಜರ್ನಲ್ನ ಏನು ಅಂತೀವಿ ನಾವು ಗುಣಮಟ್ಟವನ್ನು ಅಳಿಬೇಕಾದ್ರೆ ಇದು ಇಂಪ್ಯಾಕ್ಟ್ ಫ್ಯಾಕ್ಟರು ಹೆಲ್ಪ್ ಆಗ್ತದೆ ಅಂತ ಅಂದರೆ, ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಧಾರದ ಮೇಲೆ ಸಂಪೂರ್ಣ ಅಂತಾರಾಷ್ಟ್ರೀಯವಾಗಿ ಒಂದು ಯಾವುದೇ ಜರ್ನಲ್ದು ಗುಣಮಟ್ಟ ಯಾವುದು, ಮಟ್ಟ ಯಾವುದು, ಅಥವಾ ರ್ಯಾಂಕ್ ಯಾವುದು ಅಂತೇಳಿ ಕಂಡುಹಿಡಿಯಲಿಕ್ಕೂ ಸಹಿತ ನಮಗೆ ಇದು ಇಂಪ್ಯಾಕ್ಟ್ ಫ್ಯಾಕ್ಟ್ರು ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಮಹತ್ವತೆಯ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಒಂದೇದಂತ ಹೇಳ್ಬೋದು. ಈಗ ಇಂಪ್ಯಾಕ್ಟ್ ಫ್ಯಾಕ್ಟ್ರು ಅಂತ ಅಂದ್ಕೊಡ್ರಿ. ಈಗ ಯಾವ್ಯಾವ ಜರ್ನಲ್ಗಳಿಗೆ ಎಂತೆಂಥ ಎಷ್ಟು ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಕೊಟ್ಟರೆ ಅದು ಉತ್ತಮ, ಅದು ಏನು ದರ್ಜೆ, ಅದೇನು ಸ್ಥಾನಮಾನ ಅನ್ನೋದನ್ನು ನೋಡೋದಾದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಇಂಪ್ಯಾಕ್ಟ್ ಫ್ಯಾಕ್ಟ್ರು 10 ಮತ್ತು 10ಕ್ಕಿಂತ ಮೇಲಿದ್ರೆ ಅದು ಅತ್ಯುತ್ತಮ ಜರ್ನಲ್ ಅಂತ ಅನಿಸುತ್ತೆ. ಒಂದು ವೇಳೆ ಇಂಪ್ಯಾಕ್ಟ್ ಫ್ಯಾಕ್ಟ್ರು 5ರಿಂದ 10 ಇದ್ದರೆ ಅದನ್ನು ಉತ್ತಮ ಜರ್ನಲ್ ಅಂತೇಳಿ ಅನ್ಕೋತೀವಿ. ಒಂದು ವೇಳೆ 1ರಿಂದ 5 ಇತ್ತಂದರೆ ಸರಾಸರಿ ಉತ್ತಮ ಜರ್ನಲ್ ಅಂತೇಳಿ ಅನ್ಕೋತೀವಿ. ಒಂದು ವೇಳೆ ಇಂಪ್ಯಾಕ್ಟ್ ಫ್ಯಾಕ್ಟ್ರು 1ಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಕಡಿಮೆ ಪ್ರಭಾವವಿರುವಂಥ ಜರ್ನಲ್ ಅಂತೇಳಿ ನಾವು ಅನ್ಕೋತೀವಿ ಅಂತ ಹೇಳ್ತೀವಿ ನಾವು. ಸ್ನೇಹಿತರೆ, ಇದು ಜರ್ನಲ್ ಬಗ್ಗೆ, ಇದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಬಗ್ಗೆ ಇರುವಂಥ ಮಾಹಿತಿ. ಈ ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಬಳಸಿಕೊಂಡು ನೀವೆಲ್ಲರೂ ಇನ್ನು ಮುಂದೆ ಎಂಥ ಜರ್ನಲಲ್ಲಿ ನಾವು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಬೇಕು, ನಾವು ಪಬ್ಲಿಷ್ ಮಾಡುವಂಥ ಜರ್ನಲ್ನ ಕ್ವಾಲಿಟಿ ಹೇಗಿದೆ, ನಾವು ಯಾಕೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರಬೇಕು ಅಂತೇಳಿ ಅಪೇಕ್ಷೆ ಪಡ್ತೀವಿ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ಬಟ್ ಇಲ್ಲಿ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ, ಒಂದು ಪ್ರಶ್ನೆ ಬರುತ್ತೆ. ಏನು ಅಂತಂದರೆ, ನಾನು ನಿಮ್ಗೆ ಹೇಳಿದೆ ಏನಂದರೆ, ಉದ್ಯೋಗಗಳಲ್ಲಿ ಅಂದರೆ APS ಸ್ಕೋರ್ ನೋಡಲ್ಲಿ ಮತ್ತು ಅಪಾರ್ಟ್ಮೆಂಟ್ನಲ್ಲಿ ನಾವು ಜರ್ನಲ್ಸ್ಗಳಲ್ಲಿ ಪ್ರಕಟವಾದಂಥ ಆರ್ಟಿಕಲ್ಗಳನ್ನು ಪರಿಗಣಿಸ್ತಾರೆ ಅಂತೇಳಿ. ಮತ್ತು ಪ್ರಮೋಷನ್ನಲ್ಲಿ ಅಂದರೆ APA ಅಥವಾ CAS ನಲ್ಲಿ ಏನು ಪ್ರಮೋಷನ್ ಆಗಬೇಕಾಗಿರ್ತದೆ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಅಸೋಸಿಯೇಟ್ ಪ್ರೊಫೆಸರ್ ಅಂತೇಳಿ ಆಗಬೇಕಾದ ಸಂದರ್ಭದಲ್ಲಿ ಕೂಡ ನಾವು ಈ ಜರ್ನಲ್ಸ್ಗಳನ್ನು ಆರ್ಟಿಕಲ್ಗಳನ್ನು ಮತ್ತು ಆರ್ಟಿಕಲ್ ಯಾವ ಜರ್ನಲ್ಗಳಲ್ಲಿ ಪ್ರಕಟಣೆ ಮಾಡೋಣ ಅನ್ನೋದನ್ನು ಕೂಡ ನಾವು ಏನಂತ ಸಂಸ್ಥೆಗಳು, ಅದು UGC ಆಗಿರ್ಬೋದು ಅಥವಾ ಇತರ ಯಾವುದೇ ಸಂಸ್ಥೆ ಆಗಿರ್ಬೋದು, ಅದನ್ನು ಪರಿಗಣಿಸುತ್ತಾ ಅಂತ ಹೇಳಿದ್ರೆ ಪರಿಗಣಿಸುತ್ತೆ. ಅಂದರೆ ಅವುಗಳಿಗೆ ಅಂಕಗಳನ್ನು ಕೊಡ್ತಾರೆ. ಅಂದರೆ ಇಂತಿಷ್ಟೇ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇದ್ದರೆ ಇಷ್ಟು ಅಂಕಗಳು, ಇಂತಿಷ್ಟೇ ಇಂಪ್ಯಾಕ್ಟ್ ಫ್ಯಾಕ್ಟರ್ ಯಾವುದೋ ಒಂದು ಜರ್ನಲ್ ಇದ್ದರೆ ಅದಕ್ಕೆ ಇಷ್ಟು ಅಂಕಗಳು ಅಂಥೇಳಿ ಅಂಕಗಳೇನಾದರೂ ಕೊಡ್ತಾರೆ. ಆದರೆ ವಸ್ತುಶಃ ಆಗಿಲ್ಲ. ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳಿಗೆ ಯಾವುದೋ ಒಂದು ಜರ್ನಲ್ ಕ್ವಾಲಿಟಿಗಳನ್ನು ಅಳಿಲಿಕ್ಕೆ ಬಳಸ್ಕೋತಾರೆ, ಅಥವಾ ಎಂಥ ಇಂಪ್ಯಾಕ್ಟ್ ಫ್ಯಾಕ್ಟರ್ ಎಂಥ ಜರ್ನಲ್ ಇದು ಅಂತೇಳಿ ಗುರುತಿಸಿ ಮಾಡಲಿಕ್ಕೆ ತಗೋತಾರೆ.
ಅಥವಾ ಒಂದು ಜರ್ನಲ್ನ ಕ್ವಾಲಿಟಿ ಮೆಜರ್ ಮಾಡಲಿಕ್ಕೆ ತಗೋತಾರೆ ಹೊರತು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇಷ್ಟಿದ್ರೆ ಇಷ್ಟು ಅಂಕಗಳು, ಇಷ್ಟಿದ್ರೆ ಇಷ್ಟು ಅಂಕಗಳು ಅಂಥೇಳಿ ಡಿಸೈಡ್ ಮಾಡಲ್ಲ, ಅಂಕಗಳನ್ನು ಕೊಡಲ್ಲ. ಬಟ್ ನಾ ಹೇಳ್ತೀನಿ ಏನು ಅಂತಂದರೆ, ಇಡೀ ಪ್ರಪಂಚದಲ್ಲಿ ಅನೇಕ ಯೂನಿವರ್ಸಿಟೀಸ್ಗಳು, ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯ, ಪದವಿ ಕಾಲೇಜ್ಗಳು, ಅಪಾರ್ಟ್ಮೆಂಟ್ ಅಥಾರಿಟೀಸ್ಗಳು, ಬರೀ ನಾವು ಏನು ಅಂತಂದ್ರೆ ಭಾರತ ದೇಶ ಅಷ್ಟನ್ನೇ ಕನ್ಸಿಡರ್ ಮಾಡಲ್ಲ. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಸಂಸ್ಥೆಗಳು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಏನು ಅಂತಂದರೆ ಜರ್ನಲ್ಗಳನ್ನು ಗಮನಿಸೋದ್ರ ಮೂಲಕ ಒಬ್ಬ ವ್ಯಕ್ತಿಯ ಸಂಶೋಧನಾ ಕ್ಷಮತೆಯನ್ನು ಅಳಿತಾರೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ, ಕೆಲವು ಸಂಸ್ಥೆಗಳಲ್ಲಿ ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳಿಗೆ ಅಂಕಗಳನ್ನು ಕೊಡೋದು ಕೂಡ ಕೇಳಿದ್ದೀವಿ. ಆದರೆ ನಿಶ್ಚಿತವಾಗಿ ಅಂಕಗಳನ್ನೇ ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದನ್ನು ಕೊಡ್ತಾರೆ ಕೆಲವೊಂದು ಸಂಸ್ಥೆಗಳಲ್ಲಿ ಅಂತ ಅನ್ನೋದು ಕೂಡ ನಾವು ನೋಡ್ತೀವಿ. ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಎಪಿಸೋಡ್ನ ಮುಖ್ಯ ವಿಷಯ. ತಮಗೆಲ್ಲರಿಗೂ ಇದು ಮಾಹಿತಿ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಪ್ರೋತ್ಸಾಹ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ.